ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಖಾರ ಪೊಂಗಲ್. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಗ್ಲಾಸಷ್ಟು ಮೂಂಗ್ ದಾಲ್ ತೊಗೊಂಡಿದ್ದೀನಿ, ಹೆಸರುಬೇಳೆ. ಸೊ ನಾನಿಲ್ಲಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ತಾ ಇದ್ದೀನಿ. ಆಮೇಲೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ, ಬಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ, ಆಮೇಲೆ 1 ಸ್ಪೂನಷ್ಟು ಸಾಸಿವೆ ಜೀರಿಗೆ, ಆಮೇಲೆ 1 ಸ್ಪೂನಷ್ಟು ಪೆಪ್ಪರ್ ಕಾಳು ಮೆಣಸು, ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಕುಕ್ಕರ್ಗೆ ಒಂದು ಮುಕ್ಕಾಲು ಲೋಟ ಅಕ್ಕಿ ತೊಗೊಂಡಿರ್ತೀವಲ್ಲ, ಆ ಅಕ್ಕಿ ಮತ್ತು ಹೆಸರುಬೇಳೆ ಏನು ತೊಗೊಂಡಿರ್ತೀವಲ್ಲ ಮೂಂಗ್ ದಾಲ್, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ 1-2 ಸಲ ವಾಶ್ ಮಾಡ್ಕೊಳ್ಳೋಣ. ಸೊ ಎರಡರಲ್ಲೂ ಕೂಡ ಗಲೀಜು ಕೊಳೆ ಇರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ನಮ್ಗೆ ಏನು ಬೇಕಂದರೆ ಕ್ಯಾಶ್ಯೂ ಬೇಕು. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನಾವು ವಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು 3 ಲೋಟ ಅಷ್ಟು ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಇಡೋಣ. ಅದೇ ನೀರಿಗೇ ಹಸಿಮೆಣಸಿನ್ಕಾಯಿ ಹಾಕೋಣ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಕೂಡ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಮತ್ತು ಹಸಿ ತೆಂಗಿನಕಾಯಿ ಕೂಡ ಬೇಕು ಇದಕ್ಕೆ. 3 ವಿಷಲ್ ಆಗಿದ್ದಾದಮೇಲೆ ಈ ಥರ ಆಗುತ್ತೆ ನೋಡಿ ರೈಸು. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಫುಲ್ ಓವರ್ ಸ್ಮ್ಯಾಶ್ ಮಾಡ್ಕೋಬೇಡಿ, ಒಂದು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ಅಳತೆಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಇದಕ್ಕೆ ಒಗ್ಗರಣೆ ಕೊಡೋಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣಂತೆ. ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ, ಆಮೇಲೆ ಜೀರಿಗೆ 1 ಸ್ಪೂನಷ್ಟು, ನೆಕ್ಸ್ಟು ಕಾಳು ಮೆಣಸು ಏನು ತೊಗೊಂಡಿರ್ತೀವಲ್ಲ ಕಾಳು ಮೆಣಸು 1 ಸ್ಪೂನಷ್ಟು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಅದು. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಅದಕ್ಕೇ ಗೋಡಂಬಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಮೆಣಸು ಸಿಡಿತಾ ಇರುತ್ತೆ. ನೆಕ್ಸ್ಟು ಕರಿಬೇವು, ಆಮೇಲೆ ಹಸಿ ತೆಂಗಿನಕಾಯಿ ಕೂಡ ಇದಕ್ಕೆ ಹಾಕ್ತೀನಿ. ತುಂಬ ರೋಸ್ಟ್ ಮಾಡಬೇಡಿ ತೆಂಗಿನಕಾಯಿನ, ಸ್ವಲ್ಪ ಹಸಿ ಹಸಿನೇ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಒಣಮೆಣಸಿನ್ಕಾಯಿನೂ ನಾನು ಇದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಲೈಟಾಗೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಇವಾಗ ಒಗ್ಗರಣೆ ರೆಡಿ ಆಯಿತು. ನಾವು ಕುಕ್ಕರ್ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ, ಆ ಒಗ್ಗರಣೆನ ಕುಕ್ಕರ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ನಿಮ್ಮ ಚಾಯ್ಸು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು 1 ಲೋಟ ಅಷ್ಟು ನೀರು ಹಾಕ್ತೀನಿ. ಫಸ್ಟ್ 1 ಲೋಟ ಹಾಕ್ಬಿಟ್ಟು ನೋಡಿ, ಮತ್ತು ಇದು ಫುಲ್ಲು ತೆಳ್ಳಗಾಗ್ಬಿಟ್ರೆ ಕಷ್ಟ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೇನು ಸಂಕ್ರಾಂತಿ ಬಂತು, ನಮಗೆಲ್ಲರಿಗೂ ಪೊಂಗಲ್ ಮಾಡಬೇಕಾಗತ್ತೆ. ಸೊ ಚೆನ್ನಾಗಿರುತ್ತೆ, ಆಮೇಲೆ ಬೇಗನೂ ಆಗಿಬಿಡತ್ತೆ, ಟೈಮ್ ಕನ್ಸ್ಯೂಮ್ ಆಗೋದೇ ಇಲ್ಲ. ಆಮೇಲೆ ಮಕ್ಳಿಗೂ ಅಷ್ಟೇ ತಿನ್ಸೋಕ್ಕೂ ಚೆನ್ನಾಗಿರುತ್ತೆ, ಖಾರ ಇರಲ್ಲ ಜಾಸ್ತಿ, ಲೈಟಾಗಿರುತ್ತೆ. ಸೊ ಮಕ್ಳಿಗೆ ಮಾಡಿಕೊಡೋಕೆ ಯಾವಾಗಾದರೂ ಚೆನ್ನಾಗಿರುತ್ತೆ, ಮಕ್ಳಿಗೆ ಕೊಡೋಕ್ಕೂ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನೋ ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಳ್ಳಿ, ನಿಮ್ಮ ಚಾಯ್ಸು. ಆಮೇಲೆ ನಾನು ಉಪ್ಪಿನ ಸ್ವಲ್ಪ ಕಡಿಮೆ ಇತ್ತು, ನಾನು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ. ನಿಮ್ಮ ಅಳತೆ ನೋಡ್ಕೊಳ್ಳಿ. ನಿಮಗಿನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಸಾಕು ಅಂದರೆ ಇಷ್ಟೇ ಸಾಕು. ಇದು ಪರ್ಫೆಕ್ಟ್ ಆಗಿದೆ ಇಷ್ಟು. ನೋಡಿ ಖಾರ ಪೊಂಗಲ್ ರೆಡಿ ಟು ಈಟ್. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಬೇಕಂದರೆ ನಿಮ್ಮ ಚಾಯ್ಸು, ತುಪ್ಪ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕಿನ್ನೂ ಸೈಡ್ಸು ನೀವೇನಾದ್ರು ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ಚಟ್ನಿ ಪೊಂಗಲ್ಲು ಕಾಂಬಿನೇಷನ್ ಚೆನ್ನಾಗಿರುತ್ತೆ.
ಸೊ ಎಲ್ಲರೂ ಟ್ರೈ ಮಾಡಿ, ನೀವೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈಗ